ಹಾಯ್ ಗಾಯ್ಸ್, ನಾನು ನಿಮ್ಮ ಚಿಕ್ಕೂರು ಹಾಕಿ ಮಾತಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬನ್ನಿ ಚಾಮುಂಡಿ ಬೆಟ್ಟ ಮೇಲೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಾಮುಂಡಿ ಬೆಟ್ಟ ಅಂತ ಅದು ಬನ್ನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಆಹಾ, ಎಷ್ಟು ಸೈಲೆಂಟ್ ಆಗಿದೆ ಊರು ನೋಡಿ. ಚಾಮುಂಡಿ ಬೆಟ್ಟ ಜೂಮ್ ಮಾಡ್ತೀನಿ. ಒಂದೇ ಒಂದು ಲೈಟ್ ಕಾಣ್ತೈತೆ. ಇಲ್ಲಿ ಲೈಟ್ ಕಾಣ್ತೈತಲ್ಲ, ಒಂದೇ ಒಂದು ಸಿಂಗಲ್ ಲೈಟ್, ಅದೇ ಬೆಟ್ಟ. ಬನ್ನಿ ಈಗ ಆ ಕಡೆ ಹೋಗೋಣ. ದಿನನಿತ್ಯ ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನಿನ್ನಂದ್ರೆ ನಾನ್ ಬಿಡ್ತೀನ. ಇದು ಮಾಡಬೇಕಾ? ಫೋನಿಗೆ ಸ್ವಿಚ್ ಆಫ್ ಮಾಡಿದೆ. ಬಾ ಆಯಿತು ಚಟಕ್, ನೀವು ಒಳ್ಳೆ ಸ್ವರ್ಗ ತೋರಿಸ್ತೀರಿ. ಚಾಮುಂಡಿ ಬೆಟ್ಟ ಮೆಟ್ಲ ಹತ್ರ ರೀಚ್ ಆಗಿದ್ದೀನಿ. ಬನ್ನಿ ನಮ್ಮ ಮಾವನ ಹೇಳ್ತಾರೆ. ಮಾಮ್ 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 ಹೇಳು ಮಾಮ್. ಆಯ್ತು ಬಾ ಮಾಮ್, ಬಾ ನೀನು ನನ್ನ ಜೊತೆ ಬಾ ಸುಮ್ಮನೆ ಪ್ಲೀಸ್ ಪ್ಲೀಸ್. ಆಯ್ತು ಬಾ ಮಾಮ್, ಬಾ ಮಾ ಬಾ ಮಾಮ್, ಇರ್ಲಿ ಬಾ. ಒಳ್ಳೆ ಚಾಮುಂಡಮ್ಮನ ದರ್ಶನ ತೋರಿಸ್ತೀನಿ ಬಾ ಇವತ್ತು. ಆಯ್ತು ಬಾ. ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಖಣ್ಣ, ಕೋಟಿಗೊಬ್ಬ ಶರಣ ಮಾದೇಶ್ವರ ಮುಖಣ್ಣ. ಈಗ ಮೆಟ್ಲು ಹತ್ಬೇಕು ನೀನು. ಚೆನ್ನಾಗಿ ಈ ಮಾವ ಬಿಸ್ಲೇರಿನೇ ಮಕ ತೊಳೆಗೆ ಯೂಸ್ ಮಾಡ್ತಿದ್ದೆ ಅಂದರೆ ಮಾವ ನೀನು ಇನ್ನು ಬೇರೆ ಬೇರೆ ಏನೇನು ಯೂಸ್ ಮಾಡಿ ಮಾವ. ಆಯ್ತು, ನನಗೊಂದು ಎರಡು ಕೊಡು. ನಾನು ಹಾಲು ತೊಳೆದಿದ್ದೀನಿ ಮಾವ, ತೊಳಿಸ್ತಿದ್ದೀವಿ ಅಂತ ತೊಳೆದಿ. ಏನು ಅನ್ನಿಸ್ತಾ ಇಲ್ಲ ನಿನಗೆ? ಚಾಮುಂಡವ್ವ ಮುಂದಿನ ವರ್ಷಕ್ಕೆ ನಮ್ಮ ಮಾವಂಗೆ ಹೆಣ್ಣು ಸಿಗಂಗೆ ಮಾಡ್ಬಿಡುವ. ಯಾಕೋ ಏನಾಯ್ತು? ನಾನು ಇದ್ದೀನಲ್ವಾ, ಹೆದರ್ಕೋಬೇಡ. ನಾನು ಸ್ಪೋರ್ಟ್ಸ್ ಮಾಡಬೇಕಾದ್ರೆ ಒಂದೂವರೆ ವರ್ಷ ಹಿಂದೆ ಚಾಮುಂಡಿ ಬೆಟ್ಟನ ಭಾಷೆ ನೀವು ನಂಬಲ್ಲ, ಅದನ್ನು ಮಾಡಿ ತೋರಿಸ್ತೀನಿ. ಕೆಳಗೆಯಿಂದ ಮೇಳಕ್ಕೆ 12 ನಿಮಿಷ 45 ಸೆಕೆಂಡ್ಗೆ ಬೆಟ್ಟ ಹತ್ತಿದ್ವಿ. ಈಗ ಸುಮಾರು ವರ್ಷ ಆಗೈತೆ ಬೆಟ್ಟ ಹತ್ತಿ. ಏನೋ ಕಾರಣ ಅಂತದ್ರಿಂದ ಬಂದಿರಲಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡೋದ ಬನ್ನಿ. ದಿನನಿತ್ಯ ಲಾಗ್ ಹೆಂಗಿರುತ್ತೆ, ಫಿಟ್ನೆಸ್ ಯಾವ ಥರ ಇರುತ್ತೆ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹತ್ತಿದ್ದೀವಿ ಮಾಮ್. ಏನು ಹೇಳಕ್ಕೆ ಇಷ್ಟಪಡ್ತೀಯ? ನಿದ್ದೆಲ್ಲ ಮಾಮ್. ಈಗ ಚಳಿ ಹೊಡಿತೈತೆ ನಿನಗೆ? ಹಾಂ, ಬರೀ ಒಂದು 100 ಮೆಟ್ಲೆತ್ತು ನೀನು ಚಳಿಯಲ್ಲಿ ಇಳಿಸ್ತೀನಿ. 6:11 ನಂದಿ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ ನೋಡ್ದ ಬನ್ನಿ ಗಾಯ್ಸ್. ಇನ್ನೊಂದು ಏನಂದರೆ ಯಾಮ ಆಗ್ತೆ ನನ್ನ ಕೈಲೇ ಆಗ್ತಾಯಿಲ್ಲ, ನೀನು ಹೆಂಗತ್ತಪ್ಪ. ಟ್ರೈ ಮಾಡು, ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡು. ಚಾಮುಂಡಿ ಬೆಟ್ಟನ ಒಬ್ಬೊಬ್ಬರು ಮಂಡಿಗಾಲ ಹಾಕ್ತಾರೆ. ಯಾವ ರೀತಿ ಎತ್ತಾರಂತ ನನಗಂತೂ ಗೊತ್ತಿಲ್ಲ. ಎಲ್ಲ ಚಾಮುಂಡಮ್ಮನ ಮಹಿಮೆ ನನ್ನ ಪ್ರಕಾರ. ಬಾಮ, ನೀನೇ ನನಗೆ ಎನರ್ಜಿ ಕೊಡ್ತೀನಿ ಅಂತ ಕರ್ಕೊಂಡಿದ್ದೀನಿ. ದಮ್ ಮಾಡೋದು ಕಡಿಮೆ ಮಾಡ್ಬೇಕಲ್ವ ಮ್ಯಾಮ್? ಗೈಸ್, ರೀಚ್ ಆದ್ವಿ ನಂದಿ ಹತ್ರ. ಟೈಮ್ ಒಂದು 6:23. ಒಂದು ಸ್ವಲ್ಪ ಸುರಾಯಿಸಿದ್ದೀನಿ, ಹೇಳ್ತೀನಿ ಗೈಸ್. ಕೊನೆಗೂ ನಂದಿ ರೀಚ್ ಆದ್ವಿ. ನಂದಿಗೆ ಗೈಸ್ ನಾನು ನನ್ನ ಫ್ರೆಂಡ್ ಹತ್ಬೇಕಾದ್ರೆ 7 ನಿಮಿಷ ನಂದಿಗೆ ತಗೋತಿದ್ವಿ. ಹಾಗಾದರೆ ನಾನು 6:11ಕ್ಕೆ ಅಲ್ಲಿ ಬೆಟ್ಟ ಹತ್ತಿರೋದು. 22ಕ್ಕೆ ಬಂದಿದ್ದೀನಿ ಅಂತಂದರೆ 11 ನಿಮಿಷ ತಗೊಂಡಿದ್ದೀನಿ. ಪರವಾಗಿಲ್ಲ, ಕಡಿಮೆ ಟೈಮ್ ತಗೊಂಡಿದ್ದೀನಿ. ಇನ್ನೂ ಆದಷ್ಟು ಟೈಮ್ ತಗೋತೀನಿ. ಇನ್ನು ಇಲ್ಲಿಂದ ಮೇಲೆ ಈಜಿ ಗೈಸ್ ಅಂದರೆ ಅಷ್ಟಕ್ಕಷ್ಟು ಇಲ್ಲಿ ಸಿಗೋಲ್ಲ.
ಬನ್ನಿ ಇದು ಯಾವ ಥರ ಐತೆ ಇದನ್ನು 4 ನಿಮಿಷಕ್ಕೆ ರೀಚ್ ಮಾಡ್ತಿದ್ವಿ ನಾವು. ನೋಡೋದು ಇವಾಗ ಎಷ್ಟು ನಿಮಿಷಕ್ಕೆ ಹೋಗ್ತೀನಿ ಅಂತ. ಹತ್ತಿದ್ರೆ ಯಾವ ಥರ ಫೀಲ್ ಆಯ್ತಿದೆ? ಖುಷಿ ಆಯ್ತಾಯ್ತಾ? ಬೆಳಗ್ಗೆ ಬರೋವಾಗ ತುಂಬ ಖುಷಿ ಆಯ್ತದ. ಮಾಮ ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಐತೆ, ನಿನ್ಗೆ ಆ ಕಡೆಯಿಂದ ಬರೋಕ್ಕೆ ತೋರಿಸ್ತೀನಿ ಬಾ. ಈ ಕಡೆ ಅಂದರೆ ಇನ್ನೂ ಕಾಣಲ್ಲ. ರೀಚ್ ಆದ್ವಿ. ನಮ್ಮ ಮಾವ ಇನ್ನೂ ಅಲ್ಲಿ ಬರ್ತಾ ಇದ್ದಾನೆ. ಜೀವನ ಪಾವನ ವಾತಾವರಣ ಹೆಂಗೈತೆ ಮಾವ? ಜೋರಾಗಿ ಮಾತಾಡಿ ಕೇಳಿಸಲ್ಲ ಅಲ್ಲಿ. ಕೇಳಿಸಲ್ವಾ? ಹಾಂ ಈ ವೆದರು ಈ ಥರ ಫೀಲ್ ಇಲ್ಲ ಸಿಗಲ್ಲ ಗೈಸ್. ಯಾಕೋ ಏನಾಯ್ತು? ನಾನಿದ್ದೀನಲ್ವಾ, ಹೆದರ್ಕೋಬೇಡ. ಮುದ್ದೆ ನುಂಗೋ ಮಾವ ನೀನೇ ನನ್ನ ಜೀವ. ಇನ್ನೊಂದೇನೆಂದರೆ ವರ್ಕೌಟ್ ಬಗ್ಗೆ ಹೇಳ್ತಿದ್ದೆ ನಿಮಗೆ. ವರ್ಕೌಟು ಅಂದರೆ ಯಾವುದು ಇದೆ, ಮೆಟ್ಲು ಹತ್ತಬೇಕಾದ್ರೆ ಬಾಡಿ ಹೀಟಲ್ಲಿ ಇರುತ್ತಲ್ಲ ಆವಾಗಲೇ ವರ್ಕೌಟ್ ಮಾಡಬೇಕು. ಬಟ್ ಆದರೆ ನಾವು ತಿರುಗಾಡ್ಗೆ ಬಂದ್ಬಿಟ್ಟಿದ್ದೀವಿ, ಆದರೆ ಮಾಡೋಕ್ಕಾಗಲ್ಲ. ಯಾಕಂದರೆ ಹೀಟೆಲ್ಲ ಸ್ವಲ್ಪ ಬಾಡಿ ಕಾವೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅದರಿಂದ ನಾವು ಏನೇ ವರ್ಕೌಟ್ ಮಾಡಿದ್ರು ಬಾಡಿಗೆ ಒಂದು ಚೂರು ಎಫೆಕ್ಟ್ ಬೀಳಲ್ಲ. ಯಾಕಂದರೆ ಮೆಟ್ಲು ಹತ್ತಬೇಕಾದ್ರೆ ನಾವೇನಾದರೂ ಸಾಧನೆ ಆಗ್ಬೋದು, ಇನ್ನೊಂದು ಏನೇ ಆಗ್ಬೋದು, ವರ್ಕೌಟ್ ಮಾಡಿದ್ರೆ ಬಾಡಿಗೆ ಎಫೆಕ್ಟ್ ಬರುತ್ತೆ. ಬಟ್ ಈಗಲೂ ಮಾಡ್ಬೋದು, ಅಂದರೆ ಅಷ್ಟೊಂದು ಎಫೆಕ್ಟ್ ಬೀಳಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿರ್ತಾರೆ. ಆಂಜನೇಯ ಸೇಮ್ ಅಂಜನಾದ್ರಿ ಬೆಟ್ಟ ಥರ ಈ ಕಡೆನೇ ನೋಡಿ. ಅಂಜನಾದ್ರಿ ಬೆಟ್ಟ ಸೇಮ್ ಯಾವ ಥರ ಫೀಲ್ ಆಗುತ್ತೋ ಅದೇ ಥರ ಇಲ್ಲೂ ನಮ್ಮ ಬಾಸ್ನ ನೋಡಿದಾಗ ಅದೇ ಥರ ಫೀಲ್ ಆಗುತ್ತೆ. ನಮಗೆಲ್ಲ ಸ್ಫೂರ್ತಿ ನಮ್ಮ ಬಾಸ್. ಒಳ್ಳೆ ವ್ಯೂ ಪಾಯಿಂಟ್, ಇಲ್ಲೇ ವ್ಯೂ ಪಾಯಿಂಟ್ ಇರೋದು. ಆ ಕಡೆಯಿಂದ ಬರಾಗ ಇನ್ನೂ ಸ್ವಲ್ಪ ಕತ್ಲೆ ಇತ್ತು, ಈಗ ಒಂದು ಸ್ವಲ್ಪ ಬೆಳಕಾಗಿದೆ. ಆದ್ರೆ ಗೈಸ್ ಹತ್ತದೊಂದು ಸ್ವಲ್ಪ ರಿಸ್ಕ್ ಇದೆ ಫಸ್ಟ್ ಟೈಮ್ ಹತ್ತೋರಿಗೆ. ಬಟ್ ನಾನು ಹತ್ತಿ ರೂಢಿ ಇರುವುದರಿಂದ, ಬಟ್ 1.5 ವರ್ಷದಿಂದ ನಿಲ್ಲಿಸೋದ್ರಿಂದ ಈ ಒಂದು ಸ್ವಲ್ಪ ಹತ್ತಾಗ ಬಾಡಿ ಫುಲ್ ಫ್ರೀ ಆಗೈತೆ. ಬನ್ನಿ ನಮ್ಮ ಮಾಮ ಏನು ಹೇಳ್ತೀನಿ ಅದ್ರ ಬಗ್ಗೆ ಕೇಳೋದ. ಮ್ಯಾಮ್, ವಾಟ್ ಯು ಫೀಲಿಂಗ್? ಜೋರಾಗಿ ಮಾತಾಡಮ್ಮ. ಹಾಂ, ಜೋರಾಗಿ ಮಾತಾಡು. ಏನೋ ಒಂಥರ ನೆಮ್ಮದಿ, ಖುಷಿ ಅಷ್ಟೇ. ಆಮೇಲೆ ಅಷ್ಟೇ, ಇನ್ನೇನು ಅನ್ಬೇಕು ಒಂಥರ. ಅಷ್ಟೇನಾ? ತಾಯಿ ಚಾಮುಂಡೇಶ್ವರಿ ನೋಡ್ದಂಗೆ ಆಯ್ತು ನಿನ್ನಿಂದ ಅಷ್ಟೇ. ಈ ಕಡೆ ತಿರ್ಗಿ ಹಂಗೆ ಒಂದು ಸ್ಮೈಲ್ ಮಾಡುವ. ಆಯ್ತು ಆಯ್ತು ಮಾಡಿ. ಸ್ಮೈಲಿಂಗ್. ಗೈಸ್ ಬನ್ನಿ, ನಮ್ಮ ಬ್ರೋ ಇದ್ದಾರೆ, ತೋರಿಸಿ ಅವ್ರನ್ನ. ಅವ್ರಿಗೊಂದೊಂದು ಫೋಟೋ ಪಿಕ್ ಮಾಡ್ಕೊಂಡಲ್ಲ. ಬನ್ನಿ. ಓಕೆ ಬೈ, ಇಂಗ್ಲೀಷ್ ಬರಲ್ಲ ಬಟ್ Awesome. Beautiful. ಬ್ಯೂಟಿಫುಲ್. Thank you very much. Good photographer. ಇಂಗ್ಲೀಷ್ ನೈ, ಕನ್ನಡ ಓನ್ಲಿ. Okay. ವಾಟ್ ಈಸ್ ಯುವರ್ ಫೀಲ್? Ben. Feel. It feels good. I come up early this morning for some ನೋ ಕಾಮೆಂಟ್ಸ್. ಇಲ್ಲ ಸರ್. ದಂಡಕ ಫೀಲ್. yeah. Come up early this morning for some meditation and some I should also get a video. You have to speak in English in my class. Introduce yourself. My name is Black Gowda. What is it? Karegowda, ma'am, Karegowda. My father name is Snake King. What are you saying? Snake King, ma'am, Snake King. Nagaraja. I come up early this morning for some meditation. ಒಳ್ಳೆ ವಿಡಿಯೋ ಮಾಡ್ತಿದ್ದೆ. These boys are making a vlog. ಫಿಟ್ನೆಸ್. On Chamundi Hill. ಫಿಟ್ನೆಸ್. Yeah, fit boys. ಓಕೆ, ಥ್ಯಾಂಕ್ ಯು. ಬರೋದಾ? Thank you very much. Okay. Thank you. Thank you. Thank you, brother. Good luck. Cheers. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ.
ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮುದ್ದೆ ನುಂಗೋ ಮಾವ ನೀನೇ ನನ್ನ ಜೀವ, ಕೋಪ ನುಂಗೋ ಅಳಿಯ ನಿನ್ನ ಪಾಪ ಕಳಿಯ, ನೀನಿಲ್ದೆ ನಾನಿರ್ತಿಲ್ಲ ಅಳಿಯ ಅಳಿಯ, ನಿನ್ನಂದ್ರೆ ನಾನ್ ಬಿಡ್ತಿಲ್ಲ. ಖುಷಿ ಆಯ್ತದೆ ಒಂಥರ, ಖುಷಿ ಆಯ್ತದೆ, ಖುಷಿ ಆಯ್ತೈತಾ? ತುಂಬ ಖುಷಿ ಆಯ್ತದೆ. ಬಾ ನಿನ್ಗೆ ಒಳ್ಳೆ ಜ್ಯೂಸ್ ಕೊಡಿಸ್ತೀನಿ ಈಗ. ಈಗ ನಮ್ಮ ಅಭಿ ಬಾಸ್ ಹತ್ರ ಬಂದ್ವಿ. ಇನ್ನೂ ಹಂಗೆ ಅದೇನು ಹೊಂಟಾಗ ಪ್ರೀತಿಯ ಉಳಿದಿಯಾದಾಗಿ ನಾಟ್ಕೊಂಡ್ಬಿಟ್ಟೈತೆ. ಏನೋ ನನ್ನ ಕುಚಿಕು ಕಂಡ ಕುಚಿಕು. ಅಣ್ಣ ಏನಾಯ್ತಣ್ಣ, ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಬೋದು.